ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯಲ್ಲಿ ಇಂದಿನ ವಿಷಯ ಪರಶುರಾಮ ಶಾಪ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಇತ್ತ ಹಸ್ತಿನಾವತಿಯಲ್ಲಿದ್ದ ಅಧಿರಥನ ಗೃಹದಲ್ಲಿ ದಿನೇ ದಿನೇ ಬೆಳೆಯುತ್ತಿದ್ದ ಕರ್ಣನು ಅಸ್ತ್ರವಿದ್ಯಾ ಪಾರಂಗತನಾಗಲು ಭಾರದ್ವಾಜರನ್ನು ಸಮೀಪಿಸಿದನು. ಆಗ ಅವನ ವಯಸ್ಸು ಸಾಧಾರಣ 36 ಆಗಿರಬಹುದು. ಅವನು ಸುತನಾದುದರಿಂದ ಗುರುಗಳು ಕಲಿಸಲು ಒಪ್ಪಲಿಲ್ಲ. ಕರ್ಣನ ಮನದಲ್ಲಿ ದುಗುಡ ಅಂಕುರಿಸಿತು. ಲೋಕದಲ್ಲಿ ಪ್ರಾಮಾಣಿಕತೆಯನ್ನು ಗುರುತಿಸುವವರು ವಿರಳವೆಂದು ಗಮನಿಸಿ ಬ್ರಾಹ್ಮಣನ ಸೋಗು ಹಾಕಿ ಅವತಾರ ಸ್ವರೂಪಿ ಪರಶುರಾಮರ ಆಶ್ರಯವನ್ನು ಪಡೆದನು. ಆ ಮಹಾಪುರುಷರು ಕರ್ಣನಿಗೆ ತನ್ನಲ್ಲಿರುವ ಸಕಲ ಅಸ್ತ್ರ ಪಾಂಡಿತ್ಯವನ್ನು ಧಾರೆ ಎರೆದರು. ಆದರೆ ಕರ್ಣನ ದುರದೃಷ್ಟ ಬೆನ್ನು ಬಿಡಲಿಲ್ಲ. ಒಂದು ದಿನ ಪರಶುರಾಮರು ತನ್ನ ಆಪ್ತ ಶಿಷ್ಯನಾದ ಕರ್ಣನ ತೊಡೆಯ ಮೇಲೆ ಶಿರವಿಟ್ಟು ನಿದ್ರಿಸುತ್ತಿದ್ದರು. ದೇವೇಂದ್ರನು ತನ್ನ ಸುತನಾದ ಫಲ್ಗುಣನಿಗೆ ಭವಿಷ್ಯತ್ ಕಾಲದಲ್ಲಿ ತೊಂದರೆಯಾಗಬಹುದೆಂದು ಭಾವಿಸಿ ವಜ್ರದುಂಬಿಯಾಗಿ ಕರ್ಣನ ತೊಡೆಯನ್ನು ಕೊರೆದನು. ಗಾಯವಾಗಿ ರಕ್ತ ಸುರಿಯುತ್ತಿದ್ದರೂ ತನ್ನ ಗುರುವಿಗೆ ನಿದ್ರಾಭಂಗವಾಗಬಾರದು ಎನ್ನುವ ಏಕಮೇವ ಉದ್ದೇಶದಿಂದ ಆ ನೋವನ್ನು ಕರ್ಣನು ಸಹಿಸಿಕೊಂಡನು. ಸುರಿಯುವ ನೆತ್ತರಿನಿಂದ ಪರಶುರಾಮರ ಶಿರೋಭಾಗ ಒದ್ದೆಯಾದ ಕೂಡಲೇ ಎಚ್ಚೆತ್ತು ಶಿಷ್ಯನನ್ನು ಆಪಾದಮಸ್ತಕದವರೆಗೆ ಪರೀಕ್ಷಿಸಿದರು. ದಿವ್ಯ ದೃಷ್ಟಿಯಿಂದ ಪರಾಂಬರಿಸಿದಾಗ ಈತನು ಬ್ರಾಹ್ಮಣ ವೇಷದಲ್ಲಿರುವ ಕ್ಷತ್ರಿಯನೆಂಬ ಅರಿವಾಯಿತು. ಜಮದಗ್ನಿ ಪುತ್ರನು ಕೋಪದಿಂದ ಕಿಡಿಕಿಡಿಯಾದನು. ಹೇ ಕಪಟಿ, ವಿಪ್ರಕುಮಾರನೆಂದು ಮೋಸದಿಂದ ನನ್ನನ್ನು ಮರುಳು ಮಾಡಿ ನಂಬಿಸಿ ಸಕಲ ಅಸ್ತ್ರವಿದ್ಯೆಯನ್ನು ಕಲಿತೆ. ಆದರೆ ಈಗ ಸತ್ಯ ಬಯಲಾಯಿತು. ಸೇಡಿನಿಂದ ಜೀವನವಿಡೀ ಕ್ಷತ್ರಿಯರನ್ನು ವಿರೋಧಿಸಿ ಅವರ ಸಂತಾನವನ್ನು ನಾನು 21 ಬಾರಿ ಭೂಪ್ರದಕ್ಷಿಣೆಗೈದು ನಿರ್ಮೂಲನ ಮಾಡಿದೆನು. ಇಗೋ ಹಿಡಿ ಶಾಪ. ನಾನು ಕಲಿಸಿದ ಮಹಾವಿದ್ಯೆ ನಿನ್ನ ಆಪತ್ಕಾಲದಲ್ಲಿ ಲಭಿಸದೇ ಹೋಗಲಿ. ಆ ಸಂದರ್ಭದಲ್ಲಿ ಈ ಶರವಿದ್ಯೆ ಮರೆತು ಹೋಗಲಿ. ಕರ್ಣನ ಚಿಂತೆ ಬಣ್ಣಿಸಲಸದಳ. ಅವನ ಆಶಾಗೋಪುರ ಕ್ಷಣದೊಳಗೆ ಕುಸಿದು ಬಿತ್ತು. ಖಿನ್ನವದನನಾಗಿ ಮಾಡಿದ ತಪ್ಪನ್ನು ಕ್ಷಮಿಸಿ ಅನುಗ್ರಹಿಸಲು ಕರ್ಣನು ಪಾದಕ್ಕೆರಗಿದಾಗ ಪರಶುರಾಮರು ತುಸು ಸಮಾಧಾನವನ್ನು ಮಾಡಿಕೊಂಡು, ಆಗಲಿ ಕರ್ಣ, ನಾನು ಕೊಟ್ಟ ಶಾಪ ಹಿಂತೆಗೆಯಲಾರೆನು. ಮದ್ರ ದೇಶಾಧಿಪತಿಯಾದ ಶಲ್ಯನು ನಿನ್ನ ಸಾರಥಿಯಾಗಿ ರಥವನ್ನು ನಡೆಸುವಷ್ಟು ಕಾಲ ನಾನು ನೀಡಿದ ಈ ಮಹಾಧನುರ್ವಿದ್ಯೆ ನಿನ್ನ ಸ್ಮರಣೆಯಲ್ಲಿರಲಿ. ಅಷ್ಟು ಹೊತ್ತಿನವರೆಗೆ ಜಯ ನಿನ್ನದಾಗಲಿ. ಮುಂದಿನ ವಿಷಯ ಬಿಲ್ವಮಂಗಳ ಶರಪರೀಕ್ಷೆ. ಇತ್ತ ಹಸ್ತಿನಾವತಿಯಲ್ಲಿ ಪರಶುರಾಮರ ಶಿಷ್ಯರಾದ ದ್ರೋಣಾಚಾರ್ಯರು ಕೌರವರಿಗೂ ಪಾಂಡವರಿಗೂ ಮಂತ್ರಶರ, ಶಬ್ದಭೇದಿ, ಲಕ್ಷ್ಯಭೇದಿ, ಗದೆ, ಪರಘ, ಕಠಾರಿ, ಗುರಾಣಿ ಮುಂತಾದವುಗಳನ್ನು ಪ್ರಯೋಗಿಸುವ ವಿದ್ಯೆಯನ್ನು ಕಲಿಸಿ ಶಿಷ್ಯರನ್ನು ಶಸ್ತ್ರ ವಿದ್ಯಾ ನಿಷ್ಣಾತರನ್ನಾಗಿ ಮಾಡಿದರು. ಏರಿದ ತೇರು, ಜೊತೆಗಾರ ಸಾರಥಿ, ಬೆಂಗಾವಲಿಗಿರುವ ಸೈನ್ಯವನ್ನು ಸಂರಕ್ಷಿಸುವ ರೀತಿಯನ್ನು ಅಭ್ಯಸಿಸಿದರು. ಹಾಗೆಯೇ ಧಾರೆ ಎರೆದ ಶಸ್ತ್ರಾಸ್ತ್ರ ವಿದ್ಯೆಯ ಪ್ರದರ್ಶನಕ್ಕೋಸ್ಕರ ಬಿಲ್ವಮಂಗಳ ವ್ಯವಸ್ಥೆಯಾಯಿತು. ಹಿರಿಯರ ಪ್ರಮುಖರ ಸಮ್ಮುಖದಲ್ಲಿ ಶಿಷ್ಯರು ತಾವು ಕಲಿತ ವಿದ್ಯೆಯನ್ನು ಚಂದ್ರಾನ್ವಯದ ಅರ್ಭಕರು ಪ್ರದರ್ಶಿಸಿದರು. ಗಜಾರೋಹಣ, ಗಜಸವಾರಿ, ಅಶ್ವಾರೋಹಣ, ಅಶ್ವಸವಾರಿ, ಗುಂಡು, ಚೆಂಡು, ಚಿಣ್ಣಿ, ಕೋಲಾಟ, ಗದೆ, ಪರಘ, ಮಂತ್ರಾಸ್ತ್ರಗಳ ಸ್ಪರ್ಧೆಗಳು ನಡೆದು ಸರ್ವ ರೀತಿಯಲ್ಲಿ ಪಾರ್ಥನೇ ಪ್ರಥಮನೆಂದು ನಿಶ್ಚಯಿಸಲ್ಪಟ್ಟನು. ಇತರರು ಅರ್ಜುನನಿಗೆ ಜಯಕಾರ ಹಾಕುತ್ತಿರುವಾಗ ಸುತನಾದ ಕರ್ಣನು ಕ್ರೀಡಾಂಗಣಕ್ಕೆ ಪ್ರವೇಶಿಸಿ ಪಾರ್ಥನಿಗೆ ಶರಪರೀಕ್ಷೆಯ ಸವಾಲೆಸೆದನು. ಇದನ್ನು ಗಮನಿಸಿದ ಆಚಾರ್ಯ ಕೃಪಾ ಮತ್ತು ದ್ರೋಣರು ಈ ಬಯಲಲ್ಲಿ ರಾಜಕುಮಾರರ ಸ್ಪರ್ಧೆ ಏರ್ಪಡಿಸಿರುವಾಗ ಸುತನಿಗೆ ಪ್ರವೇಶವಿಲ್ಲ ಎಂದು ಧಿಕ್ಕರಿಸಿದರು. ಆ ಘಟನೆಯನ್ನು ಕೌರವನು ನೋಡಿ ಸಹಿಸಲಾರದೆ ಕರ್ಣನನ್ನು ತನ್ನಲ್ಲಿಗೆ ಕರೆಸಿದನು.
ಇವನೊಬ್ಬ ತನ್ನ ಬತ್ತಳಿಕೆಯಲ್ಲಿ ಇರಬೇಕಾದ ಅಮೋಘ ಅಸ್ತ್ರವೆಂದು ನಿಶ್ಚಯಿಸಿ ಅಂಗರಾಜ್ಯದ ಪಟ್ಟವನ್ನು ನೀಡಿ ರಾಜ್ಯಾಧಿಪತಿಯನ್ನಾಗಿ ಮಾಡಿದನು. ಸಂದರ್ಭ ಒದಗಿದಾಗ ಈ ನಿಶಿತಾಸ್ತ್ರವನ್ನು ಪಾಂಡವರ ವಿರುದ್ಧ ಉಪಯೋಗಿಸಲು ನಿರ್ಧರಿಸಿದನು. ಮುಂದಿನ ವಿಷಯ ದೃಪದನ ಗರ್ವಭಂಗ. ಒಂದು ದಿನ ಗುರುಗಳಾದ ದ್ರೋಣಾಚಾರ್ಯರು ಕೌರವ ಪಾಂಡವರನ್ನು ತನ್ನ ಸಮೀಪ ಆಹ್ವಾನಿಸಿದರು. ನನ್ನ ಆತ್ಮೀಯ ಶಿಷ್ಯರೇ, ಉತ್ತರ ಪಾಂಚಾಲ ದೇಶವನ್ನು ದೃಪದ ರಾಜನು ಆಳುತ್ತಿದ್ದಾನೆ. ಅವನು ವೀರ ಪರಾಕ್ರಮಿಯಾಗಿ ಯಾರಿಗೂ ಸೋಲಲಾರದಷ್ಟು ಅಸ್ತ್ರಪಾರಂಗತನಾಗಿದ್ದಾನೆ. ಅವನನ್ನು ಹೆಡೆಮುಡಿ ಕಟ್ಟಿ ನನಗೊಪ್ಪಿಸಿದರೆ ಅದೇ ನನಗೆ ನೀವು ಅರ್ಪಿಸಬಹುದಾದ ಗುರು ಕಾಣಿಕೆ ಎಂದರು. ಪ್ರಥಮತಃ ಕೌರವರು ಪಾಂಚಾಲಕ್ಕೆ ಧಾವಿಸಿ ಯುದ್ಧದಲ್ಲಿ ಜಯಿಸಲಾರದೆ ಹಿಂದಿರುಗಿದರು. ಆ ನಂತರ ಪಾಂಡವರು ತಮ್ಮ ಗುರುವಿನ ಸಹಿತ ಪಾಂಚಾಲಕ್ಕೆ ದಾಳಿ ಇಟ್ಟರು. ಭೀಮಸೇನನು ಧರ್ಮರಾಯನಿಂದ ಆಜ್ಞೆಯನ್ನು ಪಡೆದು ದೃಪದನ ಸೈನ್ಯವನ್ನು ದಿಕ್ಕುಗೆಡುವಂತೆ ಓಡಿಸಿದನು. ಪರಾಕ್ರಮಿಯಾದ ಅರ್ಜುನನು ದೃಪದನಲ್ಲಿ ಕಾಳಗವನ್ನೆಸಗಿ ಆತನನ್ನು ಸೋಲಿಸಿ ಕೈಕಾಲು ಕಟ್ಟಿ ದ್ರೋಣನ ಕಾಲಬುಡದಲ್ಲಿ ಎರಗಿಸಿದನು. ಆ ಸಮಯದಲ್ಲಿ ಭಾರದ್ವಾಜರು ವಿಶ್ರಾಂತಿಯಲ್ಲಿ ಇದ್ದುದರಿಂದ ಅವರು ಮಲಗಿರುವ ಮಂಚಕ್ಕೆ ಬಿಗಿದನು. ಎಚ್ಚೆತ್ತ ಗುರುಗಳು ಪಾರ್ಥನ ಪೌರುಷವನ್ನು ಹೃದಯಾಂತರಾಳದಿಂದ ಕೊಂಡಾಡಿ ಅಲ್ಲಿದ್ದ ದೃಪದನನ್ನು ಎಡಕಾಲಿನಿಂದ ಮೆಟ್ಟಿ ಸೇಡನ್ನು ತೀರಿಸಿದರು. ದೃಪದ, ಅಂದು ನಿನ್ನ ಸಭಾಪ್ರವೇಶವನ್ನು ಮಾಡಿ ಸಹಾಯವನ್ನು ಯಾಚಿಸಿದಾಗ ನನ್ನನ್ನು ಕಡೆಗಣಿಸಿದೆಯಾ? ವಿಪ್ರನೋರ್ವನ ಕೋಪ ಏನೆಂದು ಅರ್ಥವಾಯಿತೆ? ಮುಕುಟಧಾರಿಯಾದ ನೀನು ಇನ್ನಿತರರಿಗೆ ಆದರ್ಶವಾಗಿರುವ ಬದಲು ದುರಹಂಕಾರದಿಂದ ಮತ್ತು ದುರಭಿಮಾನದಿಂದ ನನ್ನನ್ನು ಯಾವನೋ ಒಬ್ಬ ಉಂಡಾಡಿ ಬ್ರಾಹ್ಮಣನಾಗಿ ಭಾವಿಸಿದೆ. ಕಾಲಿನ ಅಡಿಯ ಧೂಳನ್ನು ನಿಕೃಷ್ಟವೆಂದು ಭಾವಿಸಿ ಕಾಲೆತ್ತಿ ತುಳಿದರೆ ಅಲ್ಲಿಂದ ಅದು ಮೆಲ್ಲನೆ ಹಾರಿ ಹೋಗಿ ಶಿರೋಭಾಗವನ್ನು ಆವರಿಸುತ್ತದೆ. ಅದಕ್ಕೂ ಸ್ವಾಭಿಮಾನ ಎಂಬುದಿದೆ. ಬಡವನ ಕೋಪ ದವಡೆಯ ಏಟಿಗೆ ಕಾರಣವಾದೀತು. ನಿನ್ನನ್ನು ಸೋಲಿಸಿದುದರಿಂದ ಪಾಂಚಾಲ ರಾಜ್ಯವನ್ನು ವಶ ಮಾಡಿಕೊಂಡಿದ್ದೇನೆ. ಈಗ ನಿನ್ನ ರಾಜ್ಯಕ್ಕೆ ನಾನಲ್ಲವೇ ಅರಸ? ರಾಜನಲ್ಲದ ನಾನು ನಿನಗೆ ಸ್ನೇಹಿತನಾಗಲು ಅನರ್ಹನೆಂದು ಅಂದು ಜಂಬದಿಂದ ಉಬ್ಬಿಕೊಂಡೆ. ದೃಪದ, ಕ್ಷಮಿಣೋ ಬ್ರಾಹ್ಮಣ ವಯಂ. ವಿಪ್ರರಾದ ನಾವು ಯಾವಾಗಲೂ ಕ್ಷಮಾವಂತರಾಗಿರುತ್ತೇವೆ. ಈಗ ಇಡೀ ರಾಜ್ಯ ನನ್ನದಾದರೂ ನಿನ್ನಲ್ಲಿ ಸಮಾನತ್ವವನ್ನು ಇಟ್ಟುಕೊಳ್ಳುವ ಉದ್ದೇಶದಿಂದ ಭಾಗೀರಥಿಯ ದಕ್ಷಿಣ ಪ್ರದೇಶಗಳನ್ನು ನಿನಗೆ ಬಿಟ್ಟುಕೊಟ್ಟಿರುವೆ. ಅದಕ್ಕೆ ನೀನೇ ನೃಪಲನಾಗಿರು. ಉತ್ತರ ತೀರದ ಪ್ರದೇಶಗಳಿಗೆ ನಾನೇ ಅರಸ. ಈಗಲಾದರೂ ನನ್ನನ್ನು ಸ್ನೇಹಿತನೆಂದು ಭಾವಿಸುವೆಯಾ? ದೃಪದನಿಗೆ ಉರಿದ ಗಾಯಕ್ಕೆ ಉಪ್ಪು ಹಾಕಿದಂತಾಯಿತು. ಚುಚ್ಚುವ ಅವರ ಮಾತು, ಎಡಕಾಲಿನ ಒದೆತ ಇವೆಲ್ಲವನ್ನು ಸಹಿಸಿ ಅವಮಾನಿತನಾಗಿ ಕತ್ತು ಬಗ್ಗಿಸಿ ಮುಖ ತಗ್ಗಿಸಿ ಅಲ್ಲಿಂದ ತೆಗೆದನು. ಅವನಿಗೆ ಚಿತ್ತದಲ್ಲಿ ದ್ರೋಣನನ್ನು ಕೊಲ್ಲುವ ಮಗನೋರ್ವನನ್ನು ಪಡೆಯುವ ಹಂಬಲ ಬಲವಾಯಿತು. ಧೀರನಾದ ಅರ್ಜುನನನ್ನು ವರಿಸುವ ಪುತ್ರಿಯೋರ್ವಳನ್ನು ಪಡೆಯುವ ಇಚ್ಛೆಯಿಂದ ಋತ್ವಿಜರ ಅಪ್ಪಣೆಯಂತೆ ಭಾರೀ ಯಾಗವನ್ನು ಮಾಡಿಸಿದನು. ಯಾಜೋಪಯಾಜರ ನೇತೃತ್ವದಲ್ಲಿ ನಡೆದ ಈ ಮಹಾಯಜ್ಞವು ಪೂರ್ಣಾಹುತಿಗೊಳ್ಳುತ್ತಿದ್ದಂತೆ ತೇಜೋಪುಂಜದ ಸೌಂದರ್ಯ ರಾಶಿಯಿಂದ ತುಂಬು ತುಳುಕುತ್ತಿದ್ದ ಕನ್ಯಾರತ್ನ ಒಬ್ಬಳು ಪ್ರತ್ಯಕ್ಷಳಾದಳು. ಅವಳ ಸಂಗಡ ನಿಶಿತ ಬಾಣಗಳನ್ನು ಮತ್ತು ಖಡ್ಗವನ್ನು ಧರಿಸಿರುವ ವೀರ ತೇಜಸ್ವಿ ಸುಪುತ್ರನೊಬ್ಬನು ಹೊರಬಂದನು. ಸಾಕ್ಷಾತ್ ಪಾರ್ವತಿಯೇ ಅವತರಿಸಿದಂತೆ ಭಾಸವಾಯಿತು. ಏನು ರೂಪಾತಿಶಯ, ಏನು ಲಾವಣ್ಯ! ಮದನನರಸಿಯು ನಾಚುವಂತಹ ಮನಮೋಹಕ ಸೊಬಗು. ಋತ್ವಿಜರು ಆ ಸ್ತ್ರೀರತ್ನವನ್ನು ದ್ರೌಪದಿಯೆಂದು, ಕುಮಾರನನ್ನು ದೃಷ್ಟದ್ಯುಮ್ನನೆಂದು ಹೆಸರಿಸಿ ಹರಸಿದರು. ಇತ್ತ ಪಾಂಡವರು ಕೌರವರು ಶಸ್ತ್ರ ಮತ್ತು ಶಾಸ್ತ್ರವಿದ್ಯೆಯಲ್ಲಿ ಪ್ರವೀಣರಾದರು. ಕೃಪಾಚಾರ್ಯ ದ್ರೋಣಾಚಾರ್ಯರು ಯಶಸ್ವಿಯಾಗಿ ಶಿಕ್ಷಣ ಕಾರ್ಯವನ್ನು ಪೂರೈಸಿದರು. ಶಿಷ್ಯಾದಿಚ್ಛೇತ್ ಪರಾಜಯಂ. ಯೋಗ್ಯನಾದ ಗುರುವಿಗೆ
ಶಿಷ್ಯನ ಕೈಯಲ್ಲಿ ಪರಾಜಯ ಹೊಂದುವ ಇಚ್ಛೆ ಇರುತ್ತದೆ. ಅರ್ಜುನನ ರಣಕೌಶಲವನ್ನು ಕಂಡು ಆಚಾರ್ಯದ್ವಯರು ಮನಸಾರೆ ಮೆಚ್ಚಿ ಹಾಡಿ ಹೊಗಳಿದಾಗ ಭೀಷ್ಮಾಚಾರ್ಯರಿಗೂ ತುಂಬ ಹರ್ಷವಾಯಿತು. 1 ಸಂವತ್ಸರ ಕಳೆಯಿತು. ಶಾಂತಿ, ಶಮೆ, ದಮೆ, ದಯೆ, ದಾನ, ದಾಕ್ಷಿಣ್ಯ, ಧೃತಿ, ಸ್ಥೈರ್ಯ, ಒಲವು, ವಾತ್ಸಲ್ಯದ ಸಾಕಾರ ಮೂರ್ತಿಯಂತಿದ್ದ ಧರ್ಮರಾಯನು ಜ್ಯೇಷ್ಠ ಪುತ್ರನಾದುದರಿಂದ ಅವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿದರು. ಭೀಮ, ದುರ್ಯೋಧನರು ಬಲರಾಮನಲ್ಲಿ ಗದಾಯುದ್ಧ, ಖಡ್ಗಯುದ್ಧ, ರಥಯುದ್ಧಗಳಲ್ಲಿ ಹೆಚ್ಚಿನ ಪರಿಣತಿಯನ್ನು ಪಡೆದರು. ದೃಢಮುಷ್ಟಿ, ಲಾಘವ, ಸೌಷ್ಠವ, ಲಕ್ಷ್ಯಭೇದಗಳಲ್ಲಿ ಪಾರ್ಥನನ್ನು ಮೀರಿಸುವವರು ಧರಿತ್ರಿಯಲ್ಲಿ ಇರಲಿಲ್ಲ. ಸಹದೇವನು ಬೃಹಸ್ಪತಿಯ ನೀತಿಶಾಸ್ತ್ರವನ್ನು ಆಮೂಲಾಗ್ರವಾಗಿ ಅಭ್ಯಸಿಸಿದನು. ನಕುಲನು ಧನುರ್ವಿದ್ಯೆಯಲ್ಲಿ ಚಿತ್ರಯೋಧಿ ಎಂದು ಪ್ರಸಿದ್ಧನಾದನು. ಮುಂದಿನ ವಿಷಯ ಗಜಗೌರಿ ವ್ರತ. ಒಂದು ದಿನ ಮಹರ್ಷಿಗಳಾದ ವೇದವ್ಯಾಸರು ಧೃತರಾಷ್ಟ್ರನಲ್ಲಿಗೆ ಆಗಮಿಸಿದರು. ಗಾಂಧಾರಿ ದೇವಿಯನ್ನು ಕರೆದು, ಅಮ್ಮ, ಸ್ತ್ರೀಯರು ಆಚರಿಸಬೇಕಾದ ವಿಶೇಷವಾದ ಒಂದು ವ್ರತವಿದೆ. ಅದನ್ನು ಗಜಗೌರಿ ವ್ರತವೆಂದು ಕರೆಯುವರು. ಮೃತ್ತಿಕೆಯ ಐರಾವತವನ್ನು ರಚಿಸಿ ಪೂಜಿಸಿ ದೇವಾದಿದೇವತೆಗಳ ಸುರೇಂದ್ರನ, ಹರಿಹರ ಬ್ರಹ್ಮರ ಅನುಗ್ರಹವನ್ನು ಸಂಪಾದಿಸಬಹುದು. ಬಂಧುಗಳನ್ನು ಮತ್ತು ಇಷ್ಟ ಮಿತ್ರರನ್ನು ಒಳಗೂಡಿ ಪತಿವ್ರತೆಯಾದ ನೀನು ಈ ವ್ರತವನ್ನು ಆಚರಿಸಬೇಕು ಎಂದರು. ಇದನ್ನು ಕೌರವನಲ್ಲಿ ತಿಳಿಸಿದಾಗ ಬಹು ವಿಜೃಂಭಣೆಯಿಂದ ಆ ವ್ರತವು ಆಚರಿಸಲ್ಪಟ್ಟಿತು. ಸಿರಿಯ ಮದದಿಂದಲೋ ಅಥವಾ ಇನ್ನಿತರ ಯಾವುದೋ ಕಾರಣದಿಂದಲೋ ತಂಗಿಯಾದ ಕುಂತಿಯನ್ನು ಮತ್ತು ಪಾಂಡವರನ್ನು ಗಾಂಧಾರಿಯು ಆಹ್ವಾನಿಸಲಿಲ್ಲವಾದುದರಿಂದ ಪೃಥಾದೇವಿಗೆ ವ್ಯಥೆಯಾಯಿತು. ಅಕ್ಕನೊಂದಿಗೆ ತಾನು ನಿಗ್ರಹಾನುಗ್ರಹ ಶಕ್ತೆಯಾದ ದೇವಿ ಪೂಜೆಯಲ್ಲಿ ಪಾಲ್ಗೊಳ್ಳಲು ಆಸ್ಪದ ಸಿಗಲಿಲ್ಲವಾದುದಕ್ಕೆ ವ್ಯಸನ ಅಂಕುರಿಸಿತು. ಸೂಕ್ಷ್ಮಮತಿಯಾದ ಅರ್ಜುನನು ಅದನ್ನು ಅರಿತು ಮಾತೆಯಲ್ಲಿ ಧೈರ್ಯವನ್ನು ತುಂಬಿದನು. ತಾಯಿ, ನಮ್ಮ ದೊಡ್ಡಮ್ಮ ಗಾಂಧಾರಿ ದೇವಿ ನಿಮ್ಮನ್ನು ಆಮಂತ್ರಿಸದೇ ಇರುವುದಕ್ಕಾಗಿ ಕೊರಗಬೇಡಿ. ಜನ್ಮ ಕೊಟ್ಟ ನಮ್ಮಮ್ಮನ ನೇತ್ರಗಳಿಂದ ಒಂದು ಹನಿ ಕಂಬನಿಯನ್ನು ನೋಡಲಾರೆವು. ಸುಯೋಧನನು ಮಣ್ಣಿನ ಆನೆಯನ್ನು ನಿರ್ಮಿಸಿದ್ದರೆ ನಾನು ಸ್ವರ್ಗದಿಂದ ನಿಜವಾದ ಐರಾವತವನ್ನು ತರಿಸುತ್ತೇನೆ. ಮನೋಭೀಷ್ಟದಂತೆ ನೀವು ಅರ್ಚನೆ ಮಾಡಿರಿ ಎಂದನು. ಐರಾವತವನ್ನು ತರಿಸುವುದು ಅಷ್ಟು ಸುಲಭವಲ್ಲದಿದ್ದರೂ ಅರ್ಜುನನು ಕಾರ್ಯತತ್ಪರನಾದನು. ಒಂದು ಹಾಳೆಯ ಮೇಲೆ ಆತನು ವಿನಯಪೂರ್ವಕ ಪತ್ರವನ್ನು ಬರೆದು ಬಾಣಮುಖೇನ ದೇವೇಂದ್ರನಿಗೆ ಕಳುಹಿಸಿದನು. ಅರೆಕ್ಷಣದೊಳಗಾಗಿ ಆ ಪತ್ರದೊಂದಿಗಿದ್ದ ಬಾಣವು ಸುರೇಂದ್ರನು ನಡೆಸುತ್ತಿರುವ ಸಭಾಗೃಹದ ವಜ್ರಕಂಬಕ್ಕೆ ತಗುಲಿತು. ದೇವರಾಜನು ಪರಮಾಶ್ಚರ್ಯದಿಂದ ಆ ಪತ್ರವನ್ನು ತೆರೆದು ನೋಡಿದಾಗ ಅರ್ಜುನನು ತನ್ನ ತಂದೆಯಾದ ಸುರೇಂದ್ರನಿಗೆ ಬರೆದ ಪತ್ರವಾಗಿತ್ತು. ದಿವಿಜೇಂದ್ರರ ಪಾದ ಕಮಲಗಳಿಗೆ ನಿಮ್ಮ ಕುಮಾರನಾದ ಫಲುಗುಣನು ಭಕ್ತಿಯಿಂದ ಬರೆದಿರುವ ಓಲೆ. ನಮ್ಮ ಅಮ್ಮನಿಗೆ ಐರಾವತ ಪೂಜೆಯನ್ನು ಮಾಡಲು ಇಚ್ಛೆಯಾಗಿರುವುದರಿಂದ ತಾವು ದಯೆ ತೋರಿ ಸ್ವರ್ಗದಲ್ಲಿರುವ ಐರಾವತವನ್ನು ಕೆಲ ದಿನಗಳ ಮಟ್ಟಿಗೆ ಹಸ್ತಿನಾವತಿಗೆ ಕಳುಹಿಸಬೇಕಾಗಿ ವಿನಂತಿಸುತ್ತೇನೆ. ಯಾವುದೇ ಕ್ಷುಲ್ಲಕ ಕಾರಣಕ್ಕಾಗಿ ಅಲ್ಲಗಳೆದರೆ ನಾನು ಬಲಪ್ರಯೋಗ ಮಾಡಿಯಾದರೂ ಗಜವನ್ನು ಭೂಲೋಕಕ್ಕೆ ಇಳಿಸಿ ಮಾತೆಯ ಬಯಕೆಯನ್ನು ಪೂರೈಸುತ್ತೇನೆ. ಇಷ್ಟಾನುಗ್ರಹ ಶಕ್ತರಾದ ನೀವು ನನ್ನ ಚಿತ್ತದಿಂಗಿತವನ್ನು ಅರ್ಥ ಮಾಡಿಕೊಂಡು ಉಪಕರಿಸಬೇಕು. ಅರ್ಜುನನು ಬರೆದಿರುವ ವಾಕ್ಯಗಳನ್ನು ಓದಿದ ದೇವೇಂದ್ರನ ಮುಖ ರೌದ್ರವಾಯಿತು. ಮೊನ್ನೆ ಇಳೆಯಲ್ಲಿ ಮೊಳೆತಿರುವ ಅರ್ಜುನನ ಅಹಂಕಾರವೆಷ್ಟೆಂದು ಗುಡುಗುಡಿಸಿ ಹಸ್ತಿನಾವತಿಗೆ ಸತತವಾಗಿ ಮಳೆಯನ್ನು ಸುರಿಸಿ ಅಸ್ತವ್ಯಸ್ತ ಮಾಡಲು ಆಜ್ಞೆ ಇತ್ತನು. ಪರಿಸ್ಥಿತಿಯನ್ನು ಗ್ರಹಿಸಿದ ನಾರದರು, ದೇವೇಂದ್ರ, ಅವಸರಿಸಬೇಡ. ನೀನು ಯೋಚಿಸಿದಂತೆ ಅರ್ಜುನನು ಸಾಮಾನ್ಯನಲ್ಲ. ಅವನು ಬರೆದಿರುವ ಹಾಳೆಯೊಂದು ಕ್ಷಣಾರ್ಧದೊಳಗೆ ಇಲ್ಲಿಗೆ ಕಳುಹಿಸಲ್ಪಟ್ಟಿತು ಎಂದಾಗ ಅವನ ಚಾಕಚಕ್ಯತೆಯನ್ನು ಲೆಕ್ಕ ಹಾಕಬಹುದು. ಅವನು ವಜ್ರಕಂಬಕ್ಕೆ ಗುರಿ ಇಡುವ ಬದಲಾಗಿ
ನಿನ್ನ ವಕ್ಷಕ್ಕೆ ಗುರಿ ಇಡುತ್ತಿದ್ದರೆ ಅವಸ್ಥೆ ಏನಾಗಬಹುದಿತ್ತು? ಅಸಾಧಾರಣ ಅಸ್ತ್ರ ಪ್ರವೀಣನಾದ ಪಾರ್ಥನಲ್ಲಿ ವೈರ ಸಲ್ಲದು. ಅದರ ಬದಲಾಗಿ ಐರಾವತವನ್ನು ಕಳುಹಿಸಿಕೊಡಲು ಆತಂಕವಿಲ್ಲ. ಆ ಮಹಾಗಜ ಇಳಿಯುವುದಕ್ಕೆ ಸ್ವರ್ಗದಿಂದ ಭೂಮಿಗೆ ಏಣಿಯನ್ನು ಪಾರ್ಥನು ರಚಿಸಲಿ. ಸ್ವರ್ಗಕ್ಕೆ ಸೇತುವೆಯನ್ನು ಬಂಧಿಸಲು ಸಾಧ್ಯವಾಗುವುದಾದರೆ ಅವನ ಆಸೆ ಈಡೇರಲಿ. ಉಪಾಯದಿಂದ ಬಂದಿರುವ ಆಪತ್ತನ್ನು ಹೀಗೆ ತಪ್ಪಿಸಿಕೋ ಎಂದರು. ನಾರದರ ಅಭಿಪ್ರಾಯದಂತೆ ಮಧ್ಯ ಪಾಂಡವನಿಗೆ ಉತ್ತರವು ರವಾನಿಸಲ್ಪಟ್ಟಿತು. ವೀರಾಗ್ರಣಿಯಾದ ಅರ್ಜುನನು ದೇವೇಂದ್ರನ ಅಭಿಪ್ರಾಯದಿಂದ ಹರ್ಷಿತನಾಗಿ ಬಾಣದ ಏಣಿಯನ್ನು ಸುರಲೋಕದಿಂದ ಭೂಲೋಕದವರೆಗೆ ರಚಿಸಿದನು. ರವಿಕುಲ ತಿಲಕನಾದ ಶ್ರೀರಾಮನು ಕಪಿ ಕರಡಿಗಳ ನೆರವಿನಿಂದ ಸಮುದ್ರಕ್ಕೆ ಸೇತುವೆ ಕಟ್ಟಿಸಿದರೆ ಈ ಕಾರ್ಯವನ್ನು ಅರ್ಜುನನು ಏಕಾಂಗಿಯಾಗಿ ಮಾಡಿದುದಕ್ಕೆ ಪ್ರಜಾವರ್ಗ ಆನಂದ ತುಂದಿಲರಾದರು. ಇಳಿಗೆ ಬರಲಿರುವ ಐರಾವತವನ್ನು ವೀಕ್ಷಿಸಲು ಸಹಸ್ರಾರು ಮಂದಿ ಕಲೆತರು. ಸುರರು ಪುಷ್ಪವೃಷ್ಟಿಗೈದರು. ಭೀಷ್ಮಾದಿ ಹಿರಿಯರು ಅರ್ಜುನನ ಪರಾಕ್ರಮವನ್ನು ಮುಕ್ತಕಂಠದಿಂದ ಕೊಂಡಾಡಿದರು. ದ್ರೋಣರಿಗೆ ಎಣೆಯಿಲ್ಲದ ಸಂತಸವಾಯಿತು. ಸಾಧ್ವಿಯಾದ ಕುಂತಿದೇವಿಯು ಸೇಡನ್ನು ತೀರಿಸುವ ಗೋಜಿಗೆ ಹೋಗದೆ ಅಕ್ಕನಾದ ಗಾಂಧಾರಿಯನ್ನು ಆಹ್ವಾನಿಸಿದಳು. ಕೊಬ್ಬಿದ ಗಾಂಧಾರಿ ಬರಲು ಸರ್ವತಾ ಒಪ್ಪಲಿಲ್ಲ. ಭೀಷ್ಮ, ದ್ರೋಣ, ಕೃಪರ ಸಮಕ್ಷಮದಲ್ಲಿ ವ್ರತವು ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿತು. ಆಗಮಿಸಿದ ಬ್ರಾಹ್ಮಣರು ಮೃಷ್ಟಾನ್ನ ಭೋಜನ ದಕ್ಷಿಣೆಗಳಿಂದ ತೃಪ್ತರಾದರು. ವ್ರತ ನಿಯಮಗಳು ಯಥಾವತ್ತಾಗಿ ಶಾಸ್ತ್ರೋಕ್ತ ರೀತಿಯಲ್ಲಿ ನೆರವೇರಿ ಐರಾವತವು ಸ್ವರ್ಗಲೋಕಕ್ಕೆ ಹಿಂದೆ ಕಳುಹಿಸಲ್ಪಟ್ಟಿತು. ಪಾಂಡುರಾಜನ ಅಪ್ಪಣೆ ಪ್ರಕಾರ ಸುರಮುಖ್ಯರಿಂದ ಮಕ್ಕಳನ್ನು ಪಡೆದುದರಿಂದ ಗಂಡನು ಮೃತನಾಗಿದ್ದರೂ ಕುಂತಿಗೆ ವೈಧವ್ಯ ದೋಷ ತಟ್ಟಲಿಲ್ಲ ಎಂದು ಬ್ರಾಹ್ಮಣರು ಅಭಿಪ್ರಾಯಪಟ್ಟರು. ಪಾಂಡವರ ಸತ್ಯ, ಧರ್ಮ, ಪರಾಕ್ರಮ, ಪ್ರಜಾರಂಜನೆ, ನಡೆ, ನುಡಿಯು ಜನಸಾಮಾನ್ಯರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿತು. ಅವರ ಧವಳ ಕೀರ್ತಿ ದಿನೇ ದಿನೇ ವೃದ್ಧಿಸುತ್ತಿರುವುದರಿಂದ ದಾಯಾದ್ಯ ಮತ್ಸರದಿಂದ ತುಂಬಿದ ದುರ್ಯೋಧನನಿಗೆ ಅವರ ಯಶಸ್ಸನ್ನು ಏನಕೇನ ಉಪಾಯೇನ ಮುಗಿಸುವ ಹಠವು ಬೇರೂರಿತು. ದಾಯಾದಿಗಳು ಜೀವಂತವಿದ್ದರೆ ತಾನು ಸಿಂಹಾಸನದ ಮೇಲೇರಿ ಮೆರೆಯುವುದಕ್ಕೆ ಅಸಾಧ್ಯವಾಗಿ ಕಂಡಿತು. ಕೌರವನು ತನ್ನ ಮನದಲ್ಲಿ ಹುಟ್ಟಿದ ಮತ್ಸರದ ಬೆಂಕಿಯನ್ನು ಜಾಜ್ವಲ್ಯಮಾನವಾಗಿ ಪ್ರಜ್ವಲಿಸುವಂತೆ ಮಾಡಲು ಕರ್ಣ, ಶಕುನಿ, ದುಶ್ಯಾಸನರನ್ನು ಮಂತ್ರಾಲೋಚನೆಗಾಗಿ ಆಮಂತ್ರಿಸಿದನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.